ಸೂರಿ, ಅಜಯ್, ಬುಲ್ಲಾ, ಶಕೀರ್ ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಸಾಗಿ ಹೋಗ್ತಾ ಇದೆ. ಇದಕ್ಕೆ ಭಾಗವಹಿಸಿದ ಪ್ರತಿಯೊಂದು ತಂಡದ ಆಟಗಾರರಿಗೆ ಅಭಿನಂದನೆ ಸಮರ್ಪಿಸ್ತೇವೆ. ಸಹಕಾರವನ್ನು ಪ್ರತ್ಯೇಕವಾಗಿ ಪರೋಕ್ಷವಾಗಿ ಕೊಡ ಮಾಡಿದವರಿಗೆ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದಾವೆ. ಆರಂಭಿಕ ಓವರಲ್ಲಿ ಅಬು ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ PRK ಟೈಗರ್ಸ್ ಪರವಾಗಿ. FCCಯ ಟ್ರಂಪ್ ಕಾರ್ಡ್ ಆಟಗಾರರಾಗಿ ಈ ಜಿಲ್ಲೆಯ ಬಹಳಷ್ಟು ಅನುಭವಿಗಳಂತ ಆಟಗಾರ ನವೀನ್ ಒಂದೆಡೆ ಆದ್ರೆ ಮತ್ತೊಂದೆಡೆಯಲ್ಲಿ ಮಿಥುನ್. 5 ಓವರ್ಗಳ ಪಂದ್ಯ, 30 ಎಸೆಗಳ ಪಂದ್ಯ, 40ರಿಂದ 45 ಘನತೆಯ ಮೊತ್ತ, 50ರಿಂದ 55 ಘನತೆ ಗೌರವಾನ್ವಿತ ಮೊತ್ತ, 60ರಿಂದ 65 ಪಂತ ಆಹ್ವಾನದ ಮೊತ್ತ. ಅದೆಷ್ಟರ ಮೊತ್ತವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ ಇಲ್ಲಿ FCC. ಆರಂಭಿಕ ಓವರ್ನಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ತಡೆಗೋಡೆಯನ್ನು ರಚಿಸ್ತಾ ಇರ್ತಕ್ಕಂಥ ಬುದಾರ್. ಶಾರ್ಟ್ ಅಕ್ಷಾ ಕವರ್ಸ್ ಪಾಯಿಂಟ್, ಬ್ಯಾಕ್ವರ್ಡ್ ಪಾಯಿಂಟ್, ವಿಕೆಟ್ ಕೀಪರ್, ಲೆಗ್ ಸ್ಲೀಪ್, ಬ್ಯಾಕ್ವರ್ಡ್ ಶಾರ್ಟ್ ಮಿಡ್ ವಿಕೆಟ್ ಅಂಡ್ ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಬುದರ್ ರಚಿಸ್ತಾ ಇದ್ದಾರೆ. ಪಂದ್ಯ ಕೂಡ ನಿರ್ಣಾಯಕರಾಗಿ ಮಹೇಶ್ ಮತ್ತು ಸನ್ನು ಮೈಸೂರು ಮೂಲದ ತೀರ್ಪುಗಾರರು. ಪಂದ್ಯಾರಂಭ. ಅಬುದಾರ್ ಎಸೆದ ಮೊದಲ ಚೆಂಡು ತನ್ಮೂಲಕ ಸ್ಲೋವರ್ ಆಗಿ ಬೀಳ್ತಾ ಇದೆ. ಲೋವರ್ ಪುಲ್ ಟಾಸ್, ಲಾಂಗ್ ಆನ್ ಭಾಗದಲ್ಲಿ ತಟ್ಟಿಮಟ್ಟಿ ಒಂದು ಓಟವನ್ನು ನವೀನ್ ಪಡ್ಕೊಳ್ತಾ ಇದ್ದಾರೆ. ಒಂಟಿ ಮತ್ತು ಅವಳಿ ಓಟಗಳ ಮಹತ್ವವನ್ನು ಅರಿತು ಸಮಯಕ್ಕೆ ಸರಿಯಾಗಿ ಸಿಕ್ಸರ್ ಬೌಂಡ್ರಿಗಳನ್ನು ಕೂಡ ದಾಖಲಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದಂತ ಆಟಗಾರರು ನವೀನ್. ಇಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಚಾಮರಾಜನಗರ ಜಿಲ್ಲೆಯಿಂದ ಇವತ್ತು ಇಂಡಿಯನ್ ಸಾಫ್ಟ್ ಬಾಲ್ ಕ್ರಿಕೆಟ್ ಲೀಗ್ ಅನ್ನುವಂಥ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಕೂಡ ಭಾಗವಹಿಸಿದಂತೋರ್ವ ಅನುಭವಿ ಹಿರಿಯ ಆಟಗಾರರು. ತಟ್ಟಿಮಟ್ಟಿ ಆಡಬಲ್ಲಂತ ಪ್ರಯತ್ನಗಳು, ಬಹಳ ಶುದ್ಧಮರ್ತಿ ಒಂದು ರಕ್ಷಣಾತ್ಮಕ ಆಟವನ್ನು ಆಡಿದ್ರು ಮಿಥುನ್. ಆರಂಭಿಕ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದ್ರು ಕೂಡ ಆ ಚೆಂಡಿನ ಗತಿಯನ್ನು ಗಮನಿಸಿಕೊಂಡು ನಿಧಾನವಾಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡಬಲ್ಲಂತ ಒಂದು ಜಾಣ್ಮೆಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಮಿಥುನ್ ಮತ್ತು ನವೀನ. ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸುವ ಪ್ರಯತ್ನ ಪಾಯಿಂಟ್ ಭಾಗದಲ್ಲಿ. ತನ್ಮೂಲಕ ಇವಾಗ ಬಹಳಷ್ಟು ಒಂದು ಕ್ಷೇತ್ರ ರಕ್ಷಣೆ ಕಂಡುಕೊಂಡಿತ್ತು. ರಿಸ್ಕಿ ಸಿಂಗಲ್ ಓಟವನ್ನು ಪಡ್ಕೊಂಡ್ರು ಮಿಥುನ್ ಮತ್ತು ನವೀನ್. ಆ ನಿಟ್ಟಿನಲ್ಲಿ ತಂಡಕ್ಕೆ ಮತ್ತೊಂದು ಹೊಡೆದ ಸೇರ್ಪಡೆ. ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ ಫ್ರಂಟ್ ಲೈನ್ ಓವರ್ ನಲ್ಲಿ ಬಹಳಷ್ಟು ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ ಮಿಥುನ್ ಮತ್ತು ನವೀನ್. 4ನೇ ಬಾರಿಗೆ ಎಸೆದ ಚೆಂಡು, ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ವಾಡಿಶ್ ಲಾಂಗ್ ಆನ್ ಸೀಮಾರೇಖೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ಮಿಥುನ್ ದಾಖಲಿಸಿದ್ರು. ಆರಂಭಿಕ ಪವರ್ ಪ್ಲೇ ಓವರ್ ಲೆಫ್ಟಿ ರೈಟಿ ಕಾಂಬಿನೇಷನ್ ಕಣಕ್ಕಿಳಿತಾ ಇದೆ. ಎದುರಾಳಿ ತಂಡಗಳಿಗೆ ಬಿಗ್ ಟಾರ್ಗೆಟ್ ಅನ್ನು ಕೊಡುವಂತ ಎಲ್ಲ ಒಂದು ಸಾಧ್ಯತೆಯನ್ನು ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ತಂಡ ಮಾಡ್ತಾ ಇದೆ. ಆ ಲೆಕ್ಕಾಚಾರದಲ್ಲೇ, ಆ ಯೋಜನೆಯಲ್ಲೇ ಮೊದಲ ಓವರ್ ಅಲ್ಲೇ ಮೊದಲ ಬೌಂಡ್ರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 7 ಫಾರ್ ನುಲಾಸ್. 2 ಎಸೆತ ಬಾಕಿ ಉಳಿತಾ ಇದೆ ಅಬುದಾರ್ ಓವರ್ ನಲ್ಲಿ. ಅದ್ಯಾವ ರೀತಿಯಾಗಿ ಚೆಂಡನ್ನು ತೇಲಿ ಬಿಡ್ತಾರೆ ನೋಡಬೇಕಾಗಿದೆ ಅಬುದಾರ್. ಶಫಲ್ ಆಗಿ ಆಡಬಲ್ಲಂತಹ ಪ್ರಯತ್ನಗಳು. ಸ್ಲೋವರ್ ಚೆಂಡು, ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ಸ್ಕ್ವೇರ್ ಲೆಗ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಮಿಥುನ್ ಪುಲ್ ಶಾಟ್ ಸಿಕ್ಸರ್. ಸೀಮಾರೇಖೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡೆ. ಮೊದಲ ಪವರ್ ಪ್ಲೇ ಓವರ್ನ ಮೊದಲ 3 ಎಸೆದ ಕೂಡ ಚೆಂಡಿನ ಗತಿಯನ್ನು ಗಮನಿಸಿಕೊಂಡು ಒಂಟಿ ಓಟವನ್ನು ದಾಖಲಿಸಿದಂತ ಮಿಥುನ 4 ಮತ್ತು 5ನೇ ಚೆಂಡಿನಲ್ಲಿ ಸಿಕ್ಸರ್ ಬೌಂಡ್ರಿಯನ್ನು ದಾಖಲಿಸಿದ್ರು. ಮೊದಲ ಪವರ್ ಪ್ಲೇ ಅಂತಿಮ ಎಸೆತ ಲೆಕ್ಕ ಚುಕ್ತ ಮಾಡಿದ ಅಬುದಾರ್. ಬ್ಲಾಕ್ ಬಾಲ್ ಎಸೆತ, ದಾಂಡಿಗರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಎಸೆತವನ್ನು ಅಬುದಾರ್ ಎಸೆತಾ ಇದ್ದಾರೆ. ತನ್ಮೂಲಕ ಇವಾಗ ಅನಿರೀಕ್ಷಿತವಾಗಿ ಬಿದ್ದಂತ ಒಂದು ಯಾರ್ಕರ್ ಡೆಲಿವರಿ ಇಲ್ಲಿ ಮಿಥುನ್ಗೆ ಡಗೌಟ್ ಕಡೆಗೆ ತೆರಳುವಂತ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮೊದಲ ಓವರ್ನ ಮುಕ್ತಾಯಕ್ಕೆ 13ಕ್ಕೆ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್.
ಲೆಫ್ಟಿ ಆಟಗಾರನ ತೆರವಾಗಿರ್ತಕ್ಕಂಥ ಸ್ಥಾನವನ್ನ ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಇವಾಗ ಜಯರಾಜ್ ಜೈ ಅಂಕಣ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಓವರ್ ಅಲ್ಲಿ ಸಿಕ್ಸರ್ ಮತ್ತು ಬೌಂಡ್ರಿಗಳಿಗೆ ಅಬೂದರ್ ಅವಕಾಶ ಮಾಡಿಕೊಟ್ರು ಕೂಡ ಅಂತಿಮ ಚೆಂಡಿನಲ್ಲಿ ಆ ಸಿಕ್ಸರ್ ಬೌಂಡ್ರಿ ದಾಖಲಿಸಿದ ಆಟಗಾರನ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. ಈ ರೀತಿಯಾಗಿ ಮೊದಲ ಓವರ್ ಮುಕ್ತಾಯಕ್ಕೆ 13ಕ್ಕೆ ಒಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ನೋಡಿ, ಇದಾದ ನಂತರದ ಪಂದ್ಯ ವಿಲೇಜ್ ಬುಲ್ಸ್ ವರ್ಸಸ್ ಕದಂಬ ವಾರಿಯರ್ಸ್ ಪಂದ್ಯವನ್ನು ಆಡ್ತಾರೆ. ಎರಡು ತಂಡದ ನಾಯಕರು ಟಾಸಿಗೆ ಬರ್ಬೇಕನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕದಂಬ ವಾರಿಯರ್ಸ್ ಕೆಸ್ತೂರು ನಾಯಕರು ಮತ್ತು ವಿಲೇಜ್ ಬುಲ್ಸಿನ ನಾಯಕರು ಟಾಸಿಗೆ ಬರಬೇಕಾಗುತ್ತೆ. ಟಾಸ್ ಅನ್ನು ಗೆಲ್ಲುವಂತವ್ರು ನಿಮ್ಮ ಡಿಸಿಷನ್ ಇಲ್ಲೇ ತಿಳಿಸಬೇಕಾಗುತ್ತೆ. ನೋಡಿ, ಹೊಸ ಬೌಲರ್ ಇವಾಗ ನಾಗೇಶ್. PRK ತಂಡದ ಮತ್ತೋರ್ವ ಟ್ರಂಪ್ ಕಾರ್ಡ್ ಬೌಲರ್. ಯಾವುದೇ ಹಂತಲ್ಲೂ ಕೂಡ ಬ್ರೇಕ್ ಥ್ರೂ ಅನ್ನು ಕೊಡಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದಂತಹ ಆಟಗಾರರು ಇಲ್ಲಿ ನಾಗೇಶ್ ಎಸ್ಗಾರಿಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಸತ 1 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 14, 14 ಫಾರ್ 1. ಮತ್ತೋರ್ವ ಲೆಫ್ಟಿ ಆಟಗಾರ ಇವಾಗ ಜೈ ಸ್ಟ್ರೈಕ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಪದೇ ಪದೇ ಲೆಫ್ಟಿ ರೈಟಿ ಕಾಂಬಿನೇಷನ್ ಇಲ್ಲಿ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ಗೆ ವರ್ಕೌಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಅದೇ ವಿಚಾರ ಇಲ್ಲಿ PRKಗೆ ಮೈನಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಸ್ವಿಚ್ ಇಟ್ ಮಾಡಬಲ್ಲಂತ ಪ್ರಯತ್ನ, ಕ್ಯಾಚ್ ಇಟ್ ಅಂತ ಕಾಲ್ ಇದೆ. ಲಾಂಗ್ ಆನ್ ಭಾಗದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. ತನ್ಮೂಲಕ ವಿಕೆಟ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ 1 ಓಟ ಸೇರ್ಪಡೆ ಮಾತ್ರ. ತಂಡದ ಮೊತ್ತ 15. ನಿಧಾನವಾಗಿ ಪ್ರಾಜೆಕ್ಟೆಡ್ ಸ್ಕೋರ್ 40ರಿಂದ 50ರ ಕಡೆ ಕೊಂಡೊಯ್ಯುವಂತ ಪ್ರಯತ್ನ ಮಾಡ್ತಾ ಇದೆ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್. ನೆಗೆತವನ್ನ ಕಂಡುಕೊಳ್ತಾ ಇದೆ. ಶಾರ್ಟ್ ರೇಸಿಂಗ್ ಡೆಲಿವರಿ ಮಿಡ್ ವಿಕೆಟ್ ಭಾಗದಲ್ಲಿ ಪುಲ್ ಮಾಡುವ ಮುಖ್ಯವಾಗಿ ಕೇವಲ 1 ಓಟವನ್ನಷ್ಟೇ ನವೀನ್ ಪಡ್ಕೊಂಡ್ರು. ತನ್ಮೂಲಕ ಇವಾಗ 16ಕ್ಕೆ ತಲುಪ್ತಾ ಇದೆ. ತನ್ನ ಅನುಭವದ ಮುಖ್ಯವಾಗಿ ಬಹಳಷ್ಟು ಟೂರ್ನಮೆಂಟ್ಗಳಲ್ಲಿ ಅಮೋಘ ಪ್ರದರ್ಶನ ನೀಡಿ ಅತ್ಯುತ್ತಮ ರೀತಿಯ ಪ್ರಶಸ್ತಿಗಳನ್ನ ಮುಡಿಗೇರಿಸಿದಂತ ಆಟಗಾರರು ಕೂಡ ಇವತ್ತು ಭಗೀರಥ ಪ್ರೀಮಿಯರ್ ಲೀಗ್ ನಲ್ಲಿ ಅದ್ಯಾವ ರೀತಿಯ ಪ್ರದರ್ಶನವನ್ನ ನವೀನ್ ನೀಡ್ತಾರೆ ನೋಡಬೇಕಾಗಿದೆ. ಶಾಟ್ ಕಾಣಬಲ್ಲಂತ ಪ್ರಯತ್ನಗಳು, ಸುರಕ್ಷಿತ ಗ್ಯಾಪ್ ಶಾಟ್. ತನ್ಮೂಲಕ ಇವಾಗ 1 ಓಟದ ಸೇರ್ಪಡೆ, 2ನೇ ಓಟದ ಪೂರೈಕೆ ಕೂಡ. ಪದೇ ಪದೇ ಸ್ವಿಚ್ ಮಾಡುವಂತ ಪ್ರಯತ್ನವನ್ನ ಜೈ ಮಾಡ್ತಾ ಇದ್ದಾರೆ. ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 18, 2 ಎಸೆತ ಮಾತ್ರ ಬಾಕಿ ಇದೆ. ಈತ ನಡುವೆ ತೀರಾ ಬ್ಲಾಕ್ ವೇಲ್ ಎಸೆತ ಕೆಣಕುವಂತ ಪ್ರಯತ್ನ, ತನ್ಮೂಲಕ ಮಿಡ್ ವಿಕೆಟ್ ಏರಿಯಾದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. ಮತ್ತ ಅವಳಿ ಓಟದ ಸೇರ್ಪಡೆ. ಈ ಲೆಫ್ಟಿ ರೈಟಿ ಕಾಂಬಿನೇಷನ್ ಇವಾಗ ಯಾವುದೇ ಚೆಂಡುಗಳು ಕೂಡ ಡಾಟ್ ಬಾಲ್ ಅವಕಾಶ ಕಡೆ ನಿಧಾನವಾಗಿ ನೈಜ ಕ್ರಿಯೇಟಿಂಗ್ ಶಾಟ್ಗಳ ಮುಖ್ಯವಾಗಿ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಇದೇ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ತಂಡಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಕೂಡ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 20. ಕೆಲವೊಂದು ತಂಡಗಳ ಪ್ರಮುಖ ಆಟಗಾರರು ಗಮನಿಸಿದರೆ ಕೇವಲ ಸಿಕ್ಸರ್ ಬೌಂಡ್ರಿಗಳ ಲೆಕ್ಕಾಚಾರವನ್ನೇ ಮಾಡ್ತಾರೆ. ಅದೇ ಆ ತಂಡಕ್ಕೆ ಮುಳ್ಳಾಗತ್ತೆ ಕೂಡ. ಈ ರೀತಿಯಾಗಿ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ನಿಧಾನವಾಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರೆ ಖಂಡಿತವಾಗ್ಲೂ 50ರಿಂದ 60, 70ರ ಒಂದು ಮೊತ್ತವನ್ನು ದಾಖಲಿಸುವಂತ ಅವಕಾಶ ಕೂಡ ಇರುತ್ತೆ. ನಡುವೆ ಮಿಸ್ಫೀಲ್ಡ್ ಸುಲಭವಾಗಿ ಬೌಂಡ್ರಿ ಲಟ್ಟಾಯಿಸುವಂತ ಅವಕಾಶಗಳಿದ್ರು ಕೂಡ ಕೈ ಚೆಲ್ತಾ ಇದ್ದಾರೆ. ತನ್ಮೂಲಕ ಬೌಂಡ್ರಿ ಸೇರ್ಪಡೆ. ಆ ನಿಟ್ಟಿನಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ 24ಕ್ಕೆ ತಲುಪ್ತಾ ಇದೆ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್. 3ನೇ ಓವರ್ನಲ್ಲಿ ಅದ್ಯಾವ ಆಟಗಾರನ ಪರಿಚಯಿಸ್ತಾರೆ ಕಾದು ನೋಡಬೇಕಾಗಿದೆ. ಮಧ್ಯಾಹ್ನದ ಮಠ ಸುಡು ಬಿಸಿಲಿನಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಶಾಂಗವಾಗಿ ಸರಾಗವಾಗಿ ಸಾಗಿ ಹೋಗ್ತಾ ಇದೆ. ಈ ಭಾಗದ ಪ್ರತಿಷ್ಠಿತ ತಂಡಗಳೆಲ್ಲವೂ ಕೂಡ ಭಾಗವಹಿಸಿದಂತ ಒಂದು ದಾಖಲೆ ಮೊತ್ತದ ಒಂದು ಅತಿ ಶ್ರೀಮಂತಿಕೆ ಕ್ರಿಕೆಟ್ ಪಂದ್ಯಾಕೂಟ. ಇಲ್ಲಿ ರಾಜೇಂದ್ರ ಇವರ ಒಂದು ಘನಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಸಾಗ್ತಾ ಇದೆ. ಆನಂದ್, ಭಗೀರಥ, ಪುನೀತ್, ಮಾದಿ, ಮದನ್, ಸಂತು, ಅಪ್ಪು, ಸೂರಿ, ಅಜಯ್, ಬುಲ್ಲಾ ಇವರೆಲ್ಲರ ಒಂದು ರಘು ಇವರೆಲ್ಲರ ಒಂದು ಮತ್ತು ಶಕೀರ್ ಇವರೆಲ್ಲರ ಒಂದು ಹಗಲು ರಾತ್ರಿಯ ಪರಿಶ್ರಮದ ಮೇರೆಗೆ ಸಾಗ್ತಾ ಇರತಕ್ಕಂಥ ಈ ಭಾಗದ ಅತಿ ದೊಡ್ಡ ಮಟ್ಟದ ಕ್ರಿಕೆಟ್ ಕಾರ್ಯಕ್ರಮ, ಕ್ರಿಕೆಟ್ ಹಬ್ಬ ಭಗೀರಥ ಯುವ ಸೇನೆ
ಮುಖೇನವಾಗಿ ಭಗೀರಥ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮ ಸಾಗಿ ಹೋಗ್ತಾ ಇದೆ. ಮತ್ತೆ ಅಬುದಾರ್ ಮೂರನೇ ಓವರ್ನಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ 24. ಮೂರನೇ ಓವರ್ನ ಮೊದಲ ಎಸೆತ ಶಾರ್ಟ್ ಫೈನಲ್ ಭಾಗದಲ್ಲಿ ತಳ್ಳುವಂತ ಪ್ರಯತ್ನ, ತನ್ಮೂಲಕ ಇವಾಗ ಮಿಸ್ಫೀಲ್ಡ್ ಸ್ಲಾಟ್ ಸ್ವೀಪ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. 5 ಚೆಂಡುಗಳ ಮುಂದೆ 6 ಓಟವನ್ನು ನವೀನ್ ದಾಖಲಿಸಿದ್ರೆ 4 ಎಸೆತಗಳ ಮುಂದೆ 255ರ 25ರ ಸ್ಟ್ರೈಕ್ ರೇಟ್ ನಲ್ಲಿ 9 ಓಟವನ್ನ ಜೈ ದಾಖಲಿಸಿದ್ರು. ಬೀಸುವಂತಹ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಮಿಡ್ ವಿಕೆಟ್ ಏರಿಯಾ ಕಡೆ ಕೇವಲ ಒಂಟಿ ಓಟಗಳಿಗೆ ಅಷ್ಟೇ ಅವಕಾಶಗಳನ್ನು ಮಾಡಿಕೊಟ್ರು. ಈ ಒಂಟಿ ಓಟದ ಸೇರ್ಪಡೆ ಮುಖೇನವಾಗಿ ತಂಡ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಸ್ಪರ್ಧಾತ್ಮಕ ಮೊತ್ತದ ದಾಪುಗಾಲ ನಡೀತಾ ಇರತಕ್ಕಂಥ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ತಂಡ ಚಾಲ್ತಿಯ 3ನೇ ಓವರ್ನಲ್ಲಿ ಕೇವಲ 1 ವಿಕೆಟ್ಸ್ ಅನ್ನು ಕಳ್ಕೊಂಡು ಸುಭದ್ರ ಪರಿಸ್ಥಿತಿಯನ್ನು ಕಂಡಿರ್ತಕ್ಕಂಥ FCC ಅಬುದಾರ್ ಈ ಬಾರಿ ಎಸೆದ ಚೆಂಡು ತೀರಾ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಕೇವಲ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 28. 3ನೇ ದಶಕದ ಹೊಸ್ತಿಲಲ್ಲಿದೆ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್. ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡು ತನ್ಮೂಲಕ ಲಾಂಗ್ ಆನ್ ಶಿರದ ಮೇಲ್ಭಾಗದಲ್ಲಿ ಬೌಂಡ್ರಿ ದಾಖಲಿಸುವಂತ ಪ್ರಯತ್ನ ಮಾಡಿದಂತ ನವೀನ್ ಸೆಕೆಂಡ್ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್. ಒಂದು ಹಂತದಲ್ಲಿ ಮೊದಲ ಓವರ್ನ ಕೊನೆಯ ಚೆಂಡಿನಲ್ಲಿ ಮೊದಲ ವಿಕೆಟ್ಸ್ ಅನ್ನ ಫ್ರಾನ್ಸ್ ತಂಡ ಕಳ್ಕೊಂಡ್ರೆ 3ನೇ ಓವರ್ ಮತ್ತೆ ಅಬೂದರ್ ಓವರ್ ನಲ್ಲಿ ಆರಂಭಿಕ ಸರದಿಯ ಫ್ರಂಟ್ ಲೈನ್ ಆಟಗಾರ ಅನುಭವಿ ಆಟಗಾರ ನವೀನ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್. ಈವರೆಗೆ ಒಂಟಿ ಮತ್ತು ಅವಳಿ ಓಟಗಳ ಮಹತ್ವವನ್ನು ಅರಿತು ಸುರಕ್ಷಿತವಾಗಿ ಜೈ ಜೊತೆಗೆ ಒಂದು ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಆಟವನ್ನು ಮುಂದುವರಿಸಿದಂತ ನವೀನ ಇವಾಗ ಸ್ವಲ್ಪ ಮಟ್ಟಿಗೆ ಸ್ಲಾಟ್ ಅಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡಿಗೆ ಲಾಂಗ್ ಆನ್ ಶಿರದ ಮೇಲ್ಭಾಗದಲ್ಲಿ ಹೊಡೆಯುವಂತ ಪ್ರಯತ್ನ ಮಾಡಿಕೊಂಡ್ರು. ಸದ್ಯ ಕ್ಯಾಚ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನವೀನ್ ಇನ್ನಿಂಗ್ಸ್ ಮುಕ್ತಾಯ ಕೂಡ. ಈ ಹಂತದಲ್ಲಿ ಮತ್ತೊಬ್ಬ ಆಟಗಾರ ಇವಾಗ ಗಿರಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಇವಾಗ ಗಿರಿ ಮುದ್ದ. ಮೊದಲ ಎಸೆತ ಸ್ವಿಚ್ ಮಾಡಬಲ್ಲಂತಹ ಪ್ರಯತ್ನಗಳು ಗಿರಿ ಮಾಡಿದ್ರು. ತನ್ನ ಮೂಲಕ ಡಿ ಪಾಯಿಂಟ್ ಭಾಗದಲ್ಲಿ ಕೇವಲ ಒಂಟಿ ಓಟಗಳಿಗಷ್ಟೇ ಅಬೂದರ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತ 29. ಈ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಬಹಳ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಅಬೂದರ್ ಬಹಳ ಉತ್ತಮ ರೀತಿಯ ಒಂದು ಬ್ಲಾಕ್ ಹೋಲ್ ಎಸೆತ ವೈಡ್ ಯಾರ್ಕರ್ ಮಾಡಬಲ್ಲಂತ ಪ್ರಯತ್ನವನ್ನು ಅಬೂದರ್ ಮಾಡಿದ್ರು. ಮತ್ತೆ ಕೇವಲ ಒಂಟಿ ಓಟಗಳಿಗಷ್ಟೇ ಅಬ್ಬು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೂಲಕ 3 ಓವರ್ಗಳ ಮುಕ್ತಾಯಕ್ಕೆ 30 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ತಂಡ ಇನ್ನುಳಿದಂತಹ 2 ಓವರ್ನಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ರಾಜ್ಯ ಟೆನ್ನಿಸ್ನ ವಿಚಾರದಲ್ಲಿ ಬರೋದರ ಬಹುಶಃ ಮುಂಬರುವ ದಿನಗಳಲ್ಲಿ ಮತ್ತೆ KSPL ಸೀಸನ್ 3 ಆವೃತ್ತಿಯನ್ನು ಕಂಡುಕೊಂಡ್ರೆ ಜಿ ಕನ್ನಡ ನ್ಯೂಸ್ ಇವರ ಕಡೆಯಿಂದ ಕೂಡ ಇನ್ನು 3-4 ತಿಂಗಳ ಒಳಗೆ 60 ಲಕ್ಷ ರೂಪಾಯಿ ಒಂದು ಬಿಗ್ ಟೂರ್ನಮೆಂಟ್ ಕೂಡ ನಡೆಸುವಂತ ಇರಾದೆ ಇದೆ. ಪ್ರತಿ ತಾಲೂಕಿನಿಂದ ಒಂದೊಂದು ತಂಡವನ್ನು ಖರೀದಿಸಿಕೊಂಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಟೂರ್ನಮೆಂಟ್ ಆಗಿ ಆಯೋಜನೆ ಮಾಡುವಂತ ಜಿ ಕನ್ನಡ ನ್ಯೂಸ್ ಅವರು ಅಲ್ಲಿ ಗೆಲ್ಲುವಂತ ಒಂದು ತಂಡ
ದೂರದ ಬೆಂಗಳೂರಿನಲ್ಲಿ ಅಂತಿಮ ದಿನದಾಟ ಪಂದ್ಯಗಳನ್ನು ಆಡಬೇಕಾಗುತ್ತೆ. ಅದು ಜಿಲ್ಲಾ ತಂಡ ಅನ್ನೋದಾಗಿ ಕೂಡ ಘೋಷಣೆ ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ತಂಡದವರು. ಕೆಲವು ದಿನಗಳಲ್ಲಿ ಇದರ ಅಪ್ಲಿಕೇಶನ್ ಫಾರ್ಮ್ ಕೂಡ ಬಿಡುಗಡೆ ಆಗುತ್ತೆ. ಋಣಾಂತರವಾಗಿ ಬೀಳ್ತಾ ಇದೆ. 4ನೇ ಓವರ್ ಮೊದಲ ಎಸೆತ ಗೋವರ್ಧನ್. ಡಾಟೆಡ್ ಡೆಲಿವರಿಯ ಸೇರ್ಪಡೆ. 7 ಎಸೆತಗಳ ಮುಂದೆ 11 ಓಟವನ್ನು ದಾಖಲಿಸಿದ ಜೈ. ಮತ್ತೊಂದೆಡೆ ಗಿರಿ. ಈ ಇರುವರ ಒಂದು ಪಾರ್ಟ್ನರ್ಶಿಪ್ ಆಟವನ್ನು ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸುಂದರತೆ ಎಸೆತ, ಗುಡ್ ಲ್ಯಾಂಡ್ ಡೆಲಿವರಿ, ಸ್ವಿಚ್ ಇಟ್ ಮಾಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಒಂದು ಹಂತದಲ್ಲಿ 3.2 ಓವರ್ಗಳಲ್ಲಿ 30 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ನಲ್ಲಿ PRK ಟೈಗರ್ಸ್ ಕಮ್ ಬ್ಯಾಕ್ ಮಾಡ್ತಾರ ನೋಡಬೇಕಾಗಿದೆ. ಸುಲಭವಾಗಿ ರನ್ ಔಟ್ ಮಾಡುವಂತ ಅವಕಾಶಗಳು, ತನ್ಮೂಲಕ ಡೈರೆಕ್ಟ್ ಹಿಟ್. ಆ ನಿಟ್ಟಿನಲ್ಲಿ ಜೈ ವಿಕೆಟ್ ಪತನ. ಕಷ್ಟಕರವಾಗಿರ್ತಕ್ಕಂಥ ಓಟವನ್ನು ಕದೆಯುವಂತ ಪ್ರಯತ್ನ ಮಾಡಿದಂತ ಜೈ ಆ ನಿಟ್ಟಿನಲ್ಲಿ ಇಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ FCC. ಈ ಹಂತದಲ್ಲಿ ಮಾಹಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. 40, 45, 50, 55 ಒಳಗಾಗಿ ಕಟ್ಟಿ ಹಾಕಿದ್ರೆ ಬಹುಶಃ ಅದು ಚೇಸಿಂಗ್ ಮಾಡುವಂತ ತಂಡಕ್ಕೆ ಆ ಒಂದು ಸಂದರ್ಭದಲ್ಲಿ ಸುಲಭವಾಗುವಂತ ಚಾನ್ಸಸ್ ಕೂಡ ಇದೆ. ಇನ್ನು ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ CR7 ಅಫಿಷಿಯಲ್. ಬಹುಶಃ ಕ್ಯಾಮರಾಮ್ಯಾನ್ಗಳ ಬಗ್ಗೆ ಮಾತಾಡಲೇಬೇಕಾಗುತ್ತೆ ನಾವು. ಸುಡು ಬಿಸಿಲಿದ್ರು ಕೂಡ ಆಟವನ್ನು ಆಡುವಂತ ಆಟಗಾರರಾದ್ರೂ ಬಹುಶಃ ನಿಂತ ಜಾಗದಲ್ಲಿ ನಿಲ್ಲದೆ ಇತ್ತ ಕದಲ್ತಾ ಇರ್ತಾರೆ. ಇನ್ನೊಂದು ಅಂಪೈರ್ಸ್ ಅದೇ ಜಾಗದಲ್ಲಿ ನಿಂತುಕೊಂಡು ಸುಡು ಬಿಸಿಲಿನಲ್ಲಿ ಅಂಪೈರ್ಸ್ ಕಾಯಕವನ್ನು ಮಾಡಿದ್ರೆ ಕ್ಯಾಮರಾಮ್ಯಾನ್ಗಳು ಕುಂತ ಜಾಗದಲ್ಲಿ ಕುಳಿತುಕೊಂಡು ಆ ಬಾಲ್ ಫಾಲೋ ಮಾಡೋದ್ರ ಮುಖಾಂತರವಾಗಿ ಒಂದು ಕಾರ್ಯಕ್ರಮವನ್ನು ನಿಜವಾಗ್ಲೂ ಚೆಂದ ಕಾಣಿಸಿಕೊಡ್ತಾ ಇದ್ದಾರೆ. ಅವರಿಗೆ ಒಂದು ದೊಡ್ಡ ಸಲ್ಯೂಟ್, ಅಭಿನಂದನೆ ಕೂಡ ನಮ್ಮ ಕ್ಯಾಮರಾಮ್ಯಾನ್ಗಳಿಗೆ. ತೀರಾ ಶಫಲ್ ಆಗಿ ಆಡಬಲ್ಲಂತ ಪ್ರಯತ್ನ ಮಾಡಿದ್ರು. ತುಂಬಾ ಲಕ್ಷ್ಯಕ್ಕಿಂತ ತೀರಾ ಹೊರಭಾಗದಲ್ಲಿ ಎಸೆಯಬಲ್ಲಂತ ಪ್ರಯತ್ನ ಮಾಡಿರ್ತಕ್ಕಂಥ ಗೋವರ್ಧನ್ ಅಂತಿಮ ಹಂತದಲ್ಲಿ ವೈಟ್ ಬಾಲ್ ಅನ್ನುವಂತ ಕಾಲ್ ಬರ್ತಾ ಇದೆ. ವೈಟ್ +1. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 32. 32 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ FCC. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಮತ್ತೆ ಲೆಗ್ ಬೈ ಅನ್ನುವಂಥ ಸೂಚನೆ ರವಾನೆಗೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಒಂದು ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಗೋವರ್ಧನ್ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸಬಲ್ಲಂತಹ ಪ್ರಯತ್ನಗಳು, ತನ್ಮೂಲಕ ಇವಾಗ ನೋಮ್ಯಾನ್ಸ್ ಲ್ಯಾಂಡ್. ಕೇವಲ ಒಂಟಿ ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ ಇದೆ. ತನ್ಮೂಲಕ 33ಕ್ಕೆ ತಲುಪ್ತಾ ಇದೆ. ಮೊದಲ 1ರಿಂದ 2, 2ರಿಂದ 3 ಓವರ್ಗಳಲ್ಲಿ ಬಹಳ ಉತ್ತಮ ರೀತಿಯ ಆಟವನ್ನು ಆಡಿದಂತ ತಂಡ ಸ್ಲಾಗ್ ಓವರ್ 4ನೇ ಓವರ್ನಲ್ಲಿ ಕೇವಲ 2-3 ಓಟಗಳನ್ನು ಮಾತ್ರ ಪಡ್ಕೊಳ್ತಾ ಇದ್ದಾರೆ. ಕೇವಲ ಒಂಟಿ ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಟ್ರು.
ಆ ನಿಟ್ಟಿನಲ್ಲಿ ಓವರ್ ಕೂಡ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ 34ಕ್ಕೆ 3 ವಿಕೆಟ್ಸ್ ಎಲ್ಲ ಕಳ್ಕೊಂಡಿರ್ತಕ್ಕಂಥ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ತಂಡ ಅಂತಿಮ 6 ಎಸೆತ ಅದೇ ಸೋಟವನ್ನು ದಾಖಲಿಸ್ತಾರೆ. ಕಾದು ನೋಡಬೇಕಾಗಿದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆಯ 6 ಎಸೆಗಳು ಮಾತ್ರ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸ್ತಾರೆ. ಕಾದು ನೋಡಬೇಕಾಗಿದೆ. ಕ್ರೀಡಾಂಗಣದ ಸುತ್ತಗಳಲ್ಲೂ ಬಹುಶಃ ಕೆಲವು ಕ್ರೀಡಾಪಟುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ, ಕೆಲವು ಕ್ರೀಡಾ ಅಭಿಮಾನಿಗಳು ತಮ್ಮ ಜೀವನದ ಉಜ್ವಲ ಭವಿಷ್ಯಕ್ಕಾಗಿ ಬಹುಶಃ ಕೂಲಿ ಕೆಲಸವನ್ನ ಮಾಡಿಕೊಂಡು ಬದುಕುವನ್ನ ದೂಡುವಂತದೆಷ್ಟೋ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಜೀವನದಲ್ಲಿ ಶಕ್ತಿ ಇಲ್ಲದೆ ಇದ್ರೂ ಕೂಡ ಆಟವನ್ನ ಕ್ರೀಡೆ ಅಂತ ಬಂದಾಗ ಕ್ರೀಡೆಯಿಂದ ಕಂಪ್ಲೀಟ್ ಆಗಿ ನೈಪಥ್ಯಕ್ಕೆ ಸರಿದಿದ್ರು ಕೂಡ ಮನಸ್ಸಿನ ಅಂತರಾಳದಲ್ಲಿರುವಂತಹ ಕ್ರೀಡೆ ಮೇಲೆ ಇರುವಂತಹ ಪ್ರೀತಿಯಾಗಿ ಬಹುಶಃ ಇವತ್ತು ತಮ್ಮೂರಿನಲ್ಲಿ ಸಾಗುವಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಶಾಂತಚಿತ್ತ ಕ್ರೀಡಾ ಪ್ರೇಕ್ಷಕರಾಗಿ ಕುಳಿತುಕೊಂಡು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇರುವಂತಹ ಈ ಭಾಗದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ವರ್ಗಕ್ಕೆ ಕೂಡ ನಮ್ಮ ಸಂಸ್ಥೆ ಪರವಾಗಿ ನಾವು ಅಭಿನಂದನೆ ಮತ್ತು ಕೃತಜ್ಞತೆಯನ್ನ ಸಮರ್ಪಿಸಿಕೊಂಡವರಿದ್ದೇವೆ. 3 ದಿನಗಳ ಕಾಲ ಸಾಗುವಂತ ಕಾರ್ಯಕ್ರಮಕ್ಕೆ ನಿಮ್ಮಲ್ಲಿ ಆಗುವಂತ ರೀತಿಯಲ್ಲಿ ಪ್ರೋತ್ಸಾಹ ಸಹಕಾರವನ್ನು ಇದೇ ರೀತಿಯಾಗಿ ನೀಡಿ ಅನ್ನೋದಕ್ಕೆ ಕೂಡ ನಿಮ್ಮಲ್ಲಿ ನಾವು ವಿನಂತಿಸಿಕೊಂಡವರಿದ್ದೇವೆ. ಅಂತಿಮ ಓವರಲ್ಲಿ ನಾಗ ಮೊದಲ ಎಸೆತ ಡಾಟ್ ಬಾಲ್ ಸೇರ್ಪಡೆ. ಕೊನೆಯ 5 ಎಸೆತ ಬಾಕಿ ಉಳಿತಾ ಇದೆ. ಕನಿಷ್ಠ ಪಕ್ಷ 5ರಿಂದ 10, 15 ಓಟವನ್ನು ದಾಖಲಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಶಫಲ್ ಆಗಿ ಆಡಬಲ್ಲಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತನ್ಮೂಲಕ ಮತ್ತೆ ಡಾಟ್ ಬಾಲ್. ಅಂತಿಮ ಓವರ್ ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್ ಸೇರ್ಪಡೆ ಎಲ್ಲ ಕಂಡುಕೊಳ್ತಾ ಇದೆ. PRK ಟೈಗರ್ಸ್ ಬಹಳ ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರ್ತಕ್ಕಂಥ ತಂಡ. ಆರಂಭಿಕ ಹಂತದಲ್ಲಿ ಅಬುದಾರ್, ತದನಂತರ ನಾಗೇಶ್, ರಿವರ್ಸ್ ಶಾಟ್ ಮಾಡಬಲ್ಲಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಮತ್ತೆ ಡಾಟ್ ಬಾಲ್. ಒಂದು ಹಂತದಲ್ಲಿ ಅಬುದಾರ್ ಓವರ್ ಎಸೆಗಾರಿಕೆಯನ್ನು ಮಾಡಿದ್ರು. ಅದಾದ ನಂತರ ನಾಗೇಶ್ ಕೂಡ ಬೌಲಿಂಗ್ ದಂಡನ್ನು ಸಂಘಟಿಸಿದ್ರು. ಆ ಬಳಿಕ ಮತ್ತೆ ಅಬುದಾರ್, ತದನಂತರ 4ನೇ ಓವರ್ನಲ್ಲಿ ಗೋವರ್ಧನ್. ಇವಾಗ ಅಂತಿಮ ಓವರ್ನಲ್ಲಿ ನಾಗ ಈ ರೀತಿಯಾಗಿರ್ತಕ್ಕಂಥ ಬೌಲರ್ಗಳನ್ನು ಪರಿಚಯಿಸ್ತಾ ಇರ್ತಕ್ಕಂಥ PRK ಟೈಗರ್ಸ್ ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯಬಲ್ಲಂತ ಪ್ರಯತ್ನ. ಗ್ಯಾಪ್ ಶಾಟ್ ಕಾಣ್ತಾ ಇಲ್ಲ. ತನ್ಮೂಲಕ ವೈಡಿಶ್ ಲಾಂಗ್ ಭಾಗದಲ್ಲಿ ಒಂದೊಡ್ಡ ಸೇರ್ಪಡೆ, 2 ಪ್ರಯತ್ನ, ತನ್ಮೂಲಕ ರನ್ಔಟ್. ಕೇವಲ 1 ಓಟಲ್ಲಿ ಎಷ್ಟು ಅವಕಾಶಗಳು ಬರ್ತಾ ಇದೆ. FCC ಒಂದು ಹಂತದಲ್ಲಿ ಮೊದಲ 2 ಓವರ್ಗಳಲ್ಲಿ 20+ ಓಟವನ್ನು ದಾಖಲಿಸಿದ ತಂಡ. ತದನಂತರ ನಿಧಾನವಾಗಿ ವಿಕೆಟ್ಸ್ ಗಳನ್ನ ಕಳ್ಕೊಳ್ತಲೇ ಇದೆ. ಒಂದು ಹಂತದಲ್ಲಿ ಆರಂಭಿಕ ಆಟಗಾರರು ಬಹಳ ಉತ್ತಮ ರೀತಿಯ ಆಟವನ್ನು ಆಡಿದ್ರು ಕೂಡ ಆರಂಭಿಕ ಆಟಗಾರರ ವಿಕೆಟ್ಸ್ ಎಲ್ಲ ಶೀಘ್ರಗತಿಯಲ್ಲಿ ಕಳ್ಕೊಳ್ಳುವಂತ ತಂಡ ಕೂಡ. ಮೊದಲ ಓವರ್ನಲ್ಲಿ ಮಿಥುನ್ ಮತ್ತು ನವೀನ್ ಪಾರ್ಟ್ನರ್ಶಿಪ್ ಆಟವನ್ನು ಮುಂದುವರಿಸಿದ್ರು. ಆ ಓವರ್ ಒಂದಷ್ಟು ಉತ್ತಮ ರೀತಿ ಆಗಿದ್ರು ಕೂಡ ಅದೇ ಓವರ್ನ ಕೊನೆಯ ಎಸೆತದಲ್ಲಿ ಮಿಥುನ್ ವಿಕೆಟ್ಸ್ ಎಲ್ಲ ಕೂಡ ಕಳ್ಕೊಂಡಂತ FCC ತಂಡ. ತದನಂತರ ನವೀನ್ ಮತ್ತು ಜೈ ಆಟ ಒಂದಷ್ಟು ಉತ್ತಮ ರೀತಿಯಾಗಿ ಸಾಗಿತ್ತು. 3ನೇ ಓವರ್ನವರೆಗೆ ಸಾಗಿದಂತ ಪಾರ್ಟ್ನರ್ಶಿಪ್ ಅಂತಿಮ ಹಂತದಲ್ಲಿ ಬ್ರೇಕ್ ಥ್ರೂ ಅನ್ನು ಕೂಡ ಕಂಡುಕೊಳ್ಳುತ್ತೆ. ಒಟ್ಟಾರೆ ಈ ರೀತಿಯಾಗಿ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ FCC ತಂಡ ಅಂತಿಮ ಹಂತದಲ್ಲಿ ಇಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮತ್ತು 41. ಆ ಭೀಮರ್ ಪರಿಶೀಲನೆ ಮಾಡಬೇಕಾಗುತ್ತೆ ಟಿವಿ ಅಂಪೈರ್.
ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ನೋಬಾಲ್ +6. ಆ ನಿಟ್ಟಿನಲ್ಲಿ 7 ಓಟದ ಸೇರ್ಪಡೆ. ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ ಗಿರಿ ಅವರಿಗೆ. ಈ ಸಿಕ್ಸರ್ ಮತ್ತು ನೋಬಾಲ್ ಸಮೇತವಾಗಿ ತಂಡದ ಮೊತ್ತ 42. ಕೊನೆಯ 2 ಎಸೆದ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಫ್ರೀ ಹಿಟ್ ಕಂಟಿನ್ಯೂ. ಫ್ರೀ ಹಿಟ್ ಎಸೆತ ಸ್ವಿಚ್ ಮಾಡಬಲ್ಲಂತ ಪ್ರಯತ್ನಗಳು ಗಿರಿ ಮಾಡ್ತಾ ಇದ್ದಾರೆ. ದಂಡು ಚೆಂಡಿನ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ತನ್ಮೂಲಕ ಡಾಟೆಡ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 1 ಎಸೆತ ಮಾತ್ರ ಈ ಓವರಲ್ಲಿ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕೆ ಅಂತಿಮ ಓವರ್ನ ಅಂತಿಮ ಎಸೆತ. ಅಂತಿಮ ಎಸೆತ ತೀರಾ ಶಫಲ್ ಆಗಿ ಆಡಬಲ್ಲಂತ ಪ್ರಯತ್ನಗಳು ಸಾಗಿತ್ತು. ತನ್ಮೂಲಕ ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮಾತ್ರ 42 ಓಟವನ್ನು FCC ಆಟಗಾರ ದಾಖಲಿಸಿದ್ರು. 43 ಟಾರ್ಗೆಟ್ ಸಂಖ್ಯೆ PRK ಟೈಗರ್ಸ್ ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. 43ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನ PRK ಚೇಸ್ ಮಾಡಬೇಕಾಗತ್ತೆ. ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ಇಮಿಡಿಯೇಟ್ಲಿ. FCC ಆಟಗಾರ ಗಮನಕ್ಕೆ ದಯವಿಟ್ಟು ನೋಡಿ, ಟೈಮ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಟಾಸಿಗೆ ಬನ್ನಿ. ವಿಲೇಜ್ ಬುಲ್ಸ್ ಕ್ಯಾಪ್ಟನ್, ಇದು ಲಾಸ್ಟ್ ಕಾಲ್ ನಿಮಗೆ. ಕದಂಬ ವಾರಿಯರ್ಸ್ ಕಸ್ತೂರ್, ನಿಮಗೆ ಕೂಡ ಲಾಸ್ಟ್ ಕಾಲ್. ಟಾಸಿಗೆ ಬರ್ಬೇಕು ಇಮಿಡಿಯೇಟ್ಲಿ. ಟಾಸ್ ವಿನ್ ಆದಂತ ಕ್ಯಾಪ್ಟನ್ ಇಲ್ಲೇ ಡಿಸಿಷನ್ ಕೂಡ ಹೇಳಬೇಕಾಗತ್ತೆ. FCC ಆಟಗಾರ ನವೀನ್ ಅವರ ಗಮನಕ್ಕೆ ಇಮಿಡಿಯೇಟ್ಲಿ ಕ್ಷೇತ್ರ ರಕ್ಷಣೆ ಬನ್ನಿ. ಅಲ್ಲಿ ವಿಲೇಜ್ ಬಾಲ್ಸ್ ಅಣ್ಣ ಪ್ಲೇಯರ್ ಅಥವಾ ಕ್ಯಾಪ್ಟನ್ ಯಾರಾದ್ರು ಇದ್ದೀರಾ? ಟಾಸಿಗೆ ಬನ್ನಿ ಸರ್. ಅವಾಗ್ಲಿಂದ ಕರಿತಾ ಇದೀವಿ, ಪದೇ ಪದೇ ಟಾಸಿಗೆ ಕರೆಸ್ಕೊಳ್ತೀರಲ್ಲ. ಅಪೋಸಿಟ್ ಟೀಮ್ ಕದಂಬ ವಾರಿಯರ್ಸ್ ಕೆಸೂರ್, ನೀವು ಕೂಡ ಅಷ್ಟೇ. ಟಾಸಿಗೆ ಬನ್ನಿ ಇಮಿಡಿಯೇಟ್ಲಿ. ವಿಲೇಜ್ ಬುಲ್ಸ್ ಕ್ಯಾಪ್ಟನ್ ಟಾಸಿಗೆ ಬರ್ತಾ ಇದ್ದಾರೆ. ಕದಂಬ ವಾರಿಯರ್ಸ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಈ ಭಾಗದಲ್ಲಿ SPL ಟೂರ್ನಮೆಂಟ್ ಅನ್ನು ಬಹಳಷ್ಟು ಅದ್ದೂರಿಯಾಗಿ ಆಯೋಜನೆ ಮಾಡಿ ಅಂತ ಒಂದು ಪ್ರಮುಖ ಆಯೋಜಕರು ನಮ್ಮ ಸತತ 1 ವಾರದ ಒಂದು ಕ್ರೀಡಾಭವನ ಕಳೆದ ವಾರವಷ್ಟೇ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಅದ್ದೂರಿಯಾಗಿ ಆಯೋಜನೆ ಮಾಡಿದಂತ ನಮ್ಮ
ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಒಂದು ಹೊಡೆದ ಸೇರ್ಪಾಡೆ. ಹೊಸ ಬಾಲ ಡುಮಿನಿ. ಅಂಪೈರ್ಸ್ ತೀರ್ಮಾನ ಅಂತಿಮವಾಗಿರುತ್ತೆ. ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿಕೊಳ್ಬೇಕಾಗುತ್ತೆ. ನೋಡಿ ಅಲ್ಲಿ FCC ಆಟಗಾರ ಗಮನಕ್ಕೆ. ಇಮಿಡಿಯೇಟ್ಲಿ ಪಂದ್ಯವನ್ನು ಮುಂದುವರಿಸಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ ನಾವು. ಅಂಪೈರ್ಸ್ ನೋಬಾಲ್ ಇದು. ಎಸ್, ಫ್ರೀ ಹಿಟ್ ಅವಕಾಶಗಳಿದೆ. ಮತ್ತೆ ಡುಮಿನಿ ಟು ನಾಗೇಶ್. ಸೆಕೆಂಡ್ ಓವರ್ ಮೊದಲ ಎಸೆತ ನೋಬಾಲ್ ಆಗಿತ್ತು. ಇವಾಗ ಫ್ರೀ ಹಿಟ್ ಅವಕಾಶಗಳಿದೆ. ಅದೆಷ್ಟು ಓಟವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ ನಾಗೇಶ್. ಫ್ರೀ ಹಿಟ್ ಎಸೆತ ಬಹಳ ಸುತ್ತಮುತ್ತ ಹೊಡೆತವರ ನಾಗೇಶ್ ದಾಖಲಿಸಿದ್ರು. ತನ್ಮೂಲಕ ಇವಾಗ ಕೌಕಾನ್ ಸೀಮಾರ್ಕೆ ಅವರ ಭಾಗವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ. ಫ್ರೀ ಹಿಟ್ ಲಾಭವನ್ನು ಪಡ್ಕೊಂಡಂತ ನಾಗೇಶ್ PRK ಟೈಗರ್ಸ್ ಕೆಲವು ದೊಡ್ಡ ಮಟ್ಟದ ವೇದಿಕೆಯನ್ನು ಕೂಡ ಈ ಜಿಲ್ಲೆಯಿಂದ ಹತ್ತಿ ಇಳಿದಂತ ಆಟಗಾರರು, ಬಹಳಷ್ಟು ಅನುಭವವನ್ನು ಕೂಡ ಹೊಂದಿದಂತ ಆಟಗಾರರು ನಾಗೇಶ್. ಇನ್ನು 23 ಎಸೆಗಳ ಮುಂದೆ PRK ಟೈಗರ್ಸ್ನ ಗೆಲುವಿಗಾಗಿ 33 ಓಟದ ಅವಶ್ಯಕತೆ ಇದೆ. ಬಹಳ ಉತ್ತಮ ರೀತಿಯಿಂದ ಎಸೆತ. ಸಿಕ್ಸರ್ ಬಳಿಕ ಡಾಟ್ ಬಾಲ್ಗೆ ಅವಕಾಶವನ್ನು ಡುಮಿನಿ ಮಾಡಿಕೊಟ್ರು. 10ರಲ್ಲೇ ಸಿಗಿದತೆಯನ್ನು ಕಾಣ್ತಾ ಇದೆ PRK ಟೈಗರ್ಸ್. ಮೊದಲ ಪವರ್ ಪ್ಲೇ ಓವರ್ನಲ್ಲಿ ಕೇವಲ 3 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ. ಈ ಓವರ್ನಲ್ಲಿ ನೋಬಾಲ್ ಸಮೇತವಾಗಿ 7 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ನೋಬಾಲ್, ಮತ್ತೆ ಅವಕಾಶಗಳು ಬರ್ತಾ ಇದೆ. ಫ್ರೀ ಹಿಟ್, ಸೆಕೆಂಡ್ ಫ್ರೀ ಹಿಟ್ ಅವಕಾಶ. ಇವಾಗ ಬೌಲರ್ ಅನ್ನ ಕೂಡ ಬದಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಎದುರಾಗ್ತಾ ಇದೆ. ಈ ಓವರ್ ಅಲ್ಲಿ ಸೆಕೆಂಡ್ ಫ್ರೀ ಹಿಟ್, ಅದ್ಯಾವ ರೀತಿಯ ಒಂದು ಲಾಭವನ್ನು ನಾಗೇಶ್ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಮೊದಲ ಫ್ರೀ ಹಿಟ್ ನಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಇವಾಗ ಎರಡನೇ ಫ್ರೀ ಹಿಟ್ ಅದ್ಯಾವ ಬೌಲರ್ ಅನ್ನ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಹೊಸ ಬೌಲರ್ ಇವಾಗ ಮಾಹಿ ತನ್ನ ಹೆಸರಿನ ಜೊತೆಗೆ ಹಲವು ಹೆಸರುಗಳನ್ನು ಕೂಡ ಸೇರಿಸಿದಂಥವರು ಆಟಗಾರ ಕೂಡ. ಕೆಲವರಿಗೆ ಸಿಂಹ ಆಗಿದ್ರೆ ಇನ್ನು ಕೆಲವರಿಗೆ ಜಾಕಿ, ಈ ರೀತಿಯಾಗಿ ಬಹಳಷ್ಟು ಹೆಸರುಗಳಿಂದ ಕರೆಯಲ್ಪಡುವಂತ ವ್ಯಕ್ತಿ. ನಡುವೆ ನೋಬಾಲ್, ಮತ್ತೆ ನೋಬಾಲ್ ಕಂಟಿನ್ಯೂ. ಫ್ರೀ ಹಿಟ್ ಅವಕಾಶ ಇವಾಗ ಬ್ಯಾಕ್ ಟು ಬ್ಯಾಕ್ ಲಭಿಸ್ತಾ ಇದೆ. ತನ್ಮೂಲಕ ಇವಾಗ ಲೋ ಸ್ಕೋರ್ ಪಂದ್ಯವಾಗಿದ್ರು ಕೂಡ ಈ ಪಂದ್ಯವನ್ನ ಸುಲಭವಾಗಿ ಚೇಸ್ ಮಾಡಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ PRK ಟೈಗರ್ಸ್ ತಂಡ. ಫ್ರೀ ಹಿಟ್ ಎಸೆತ, ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತ. ತನ್ಮೂಲಕ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲಾಗ್ ಸೀಮಾರಕ್ಕೆ ಕಂಡುಕೊಳ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ.
ಈ ಬೌಂಡ್ರಿ ಸಮೇತವಾಗಿ 16ಕ್ಕೆ ತಲುಪ್ತಾ ಇದೆ. 16 ಫಾರ್ ನೋ ಲಾಸ್. ಇನ್ನು 21 ಎಸೆತ ಗೆಲುವಿಗಾಗಿ 27 ಓಟದ ಅವಶ್ಯಕತೆ ಇದೆ. ನಿಧಾನವಾಗಿ ಗೆಲುವಿನ ಕಡೆಗೆ PRK ಟೈಗರ್ಸ್ ತಂಡ ಮುಖವನ್ನ ಮಾಡ್ತಾ ಇದ್ರೆ FCC ತಂಡ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಡಾಟ್ ಬಾಲ್ಗಳ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಇದೇ ಪಾರ್ಟ್ನರ್ಶಿಪ್ ಆಡಕ್ಕೆ ಬ್ರೇಕ್ ಥ್ರೂ ಅನ್ನ ಕೊಡ್ಲೇಬೇಕಾಗುತ್ತೆ. ಈ ರೀತಿಯ ಒಂದು ಫಲಿತಾಂಶವನ್ನು ಕಂಡ್ರೆ ಮಾತ್ರ FCCಗೆ ಪಂದ್ಯ ಗೆಲ್ಲುವಂತ ಸಾಧ್ಯತೆ ಕೂಡ ಇದೆ. ಅಂಕಣ ಭಾಗದಲ್ಲಿ ಮತ್ತೆ ಮಾಹಿ ಲಕ್ಷ್ಮಿಗೆ ಹೊರಭಾಗದಲ್ಲಿ ಎಸೆಬಲ್ ಅಂತ ಪ್ರಯತ್ನಗಳು ಸಾಗ್ತಾ ಇದೆ. ಸ್ಲಾಟ್ ಶಿಪ್ ಅನ್ನು ಮಾಡುವಂತ ಪ್ರಯತ್ನಗಳು ನಾಗೇಶ್ ಮಾಡಿದ್ರು. ಸದ್ಯ ಡಾಟ್ ಬಾಲ್ ಸೇರ್ಪಡೆ. ಸುಂದರತೆ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 16ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಅಂತಿಮ 19 ಎಸೆತಗಳ ಮುಂದೆ ಇನ್ನೂ ಕೂಡ 27 ಓಟವನ್ನು ದಾಖಲಿಸಬೇಕಾಗಿರತಕ್ಕಂತ ಅನಿವಾರ್ಯತೆ ಇದೆ. ಇದೇ ರೀತಿಯಾಗಿರ್ತಕ್ಕಂಥ ಡಾಟ್ ಬಾಲ್ ಅವಶ್ಯಕತೆ ಇದೆ FCC ತಂಡಕ್ಕೆ. ಇವರ ಅಂತಿಮ ಎಸೆತ ತನ್ಮೂಲಕ ಲೀಡಿಂಗ್ ಎಡ್ಜ್ ಬಾರಿ ಕ್ಯಾಚ್ ಮಾಡಿಕೊಳ್ಳುವಂತ ಅವಕಾಶಗಳು. ಅಂತಿಮ ಚೆಂಡಿನಲ್ಲಿ ಮಾಹಿ ಯಾನೆ ಸಿಂಹ ಈ ಒಂದು ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮಹಿ ವಿಕೆಟ್ ಅನ್ನು ಉರುಳಿಸಿದ್ರು. 16ಕ್ಕೆ 1. 16ರ ಜೊತೆ ಆಟವನ್ನು ಆಡಿದಂತಹ ನಾಗೇಶ್ ಮತ್ತು ಅಬೂಜರ್ ಜೋಡಿ ಇಲ್ಲಿ ಬೇರ್ಪಡ್ತಾ ಇದೆ. 18 ಎಸೆತಗಳ ಮುಂದೆ ಇನ್ನು 27 ಓಟದ ಅವಶ್ಯಕತೆ ಇದೆ. ಸೋಲು ಗೆಲುವಿನ ಲೆಕ್ಕಾಚಾರ ಇಲ್ಲಿ ನಡೀತಾ ಇದೆ. ಅದ್ಯಾವ ತಂಡ ಈ ಒಂದು ಪಂದ್ಯವನ್ನು ಗೆಲ್ತಾರೆ ನೋಡಬೇಕಾಗಿದೆ. ಇದೇ ರೀತಿಯಾಗಿ ಆರಂಭಿಕ ಹಂತದಲ್ಲಿ ದಾಂಡಿಗೊತ್ತನ್ನು ಮಾಡಿದಂತ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ತಂಡ ಮೊದಲ 2ರಿಂದ 3 ಓವರ್ಗಳ ಮುಕ್ತಾಯಕ್ಕೆ 20-25 ಪ್ಲಸ್ ಓಟವನ್ನು ದಾಖಲಿಸಿದ್ರು. ತದನಂತರದ 2 ಓವರ್ಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಕೊಲಾಪ್ಸ್ ಆದಂತಹ ತಂಡ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ 42ರ ಮೊತ್ತವನ್ನು ದಾಖಲಿಸಿದ್ರು. 43 ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡ್ತಾ ಇರತಕ್ಕಂಥ PRK ಟೈಗರ್ಸ್ ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 16ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇನ್ನು 27 ಓಟ ಬರಬೇಕಾಗಿದೆ 18 ಎಸೆಗಳ ಮುಂದೆ. ಅದ್ಯಾವ ರೀತಿಯಾಗಿ ಒಂದು ಮೊತ್ತವನ್ನು ಡಿಪೆಂಡ್ ಮಾಡ್ತಾ ನೋಡಬೇಕಾಗಿದೆ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್. ಈ ಹಂತದಲ್ಲಿ ಮತ್ತೋರ್ವ ಆಟಗಾರ ನಾಗ. ಅಲ್ಲಿ FCC ಆಟಗಾರ ಗಮನಕ್ಕೆ ಪ್ರತಿ ಓವರ್ನಲ್ಲೂ ಕೂಡ ಸಮಾಲೋಚನೆಗೆ ಅಂಪೈರ್ಸ್ಗಳ ಅವಕಾಶವನ್ನು ಕೊಡಬೇಡಿ. ಸಮಾಲೋಚನೆಗೆ ಅವಕಾಶವನ್ನು ಕೊಟ್ಟಷ್ಟು ಕಾಲ ಬಿಸಿಲಿನಲ್ಲಿ ನೀವೇ ನಿಲ್ಬೇಕಾಗತ್ತೆ. ಇದು ನಿಮಗಿರುವಂತ ಅಗ್ನಿ ಪರೀಕ್ಷೆ. ಎಷ್ಟು ಮಟ್ಟಿಗೆ ಶೀಘ್ರಗತಿಯಲ್ಲಿ ಮ್ಯಾಚ್ ಅನ್ನು ಮುಗಿಸ್ತಿರೋ ಸ್ವಲ್ಪ ವಿಶ್ರಾಂತಿ ಕೂಡ ನಿಮಗೆ ಲಭಿಸುತ್ತೆ. ಇಲ್ಲದಿದ್ರೆ ಖಂಡಿತವಾಗ್ಲೂ ಚರ್ಚೆ ಪ್ರತಿ ಓವರಲ್ಲಿ ಸಾಗಿದ್ರೆ 1 ಗಂಟೆವರೆಗೆ ಒಂದು ಮ್ಯಾಚ್ ಕೂಡ ಸಾಗುತ್ತೆ. ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಆಡುವಂತ ಆಟಗಾರರು ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ಆಯೋಜಕರ ಪರಿಸ್ಥಿತಿ ಅವರ ಮನಸ್ಥಿತಿಯೆಲ್ಲ ಕೂಡ ಅರಿತುಕೊಂಡು ಪಂದ್ಯವನ್ನು ಆಡಬೇಕಾಗುತ್ತೆ. ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿ. ಎಸ್ಆರ್ ಭಾಗದಲ್ಲಿ ನವೀನ್ ವಿಕೆಟ್ ಟೇಕಿಂಗ್ ಬೌಲರ್. ಇಲ್ಲಿ ಮೊದಲ ಎಸೆದ ಡಾಟ್ ಬಾಲ್ ಸೇರ್ಪಡೆ. 17ಕ್ಕೆ 27 ಕೈ ಜಾರಿ ಹೋದಂತ ಪಂದ್ಯವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ FCC. 2ನೇ ಬಾರಿಗೆ ಎಸೆದ ಚೆಂಡು ತನ್ನ ಮೂಲಕ ಸ್ಕೂಪ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಡೀಪ್ ಬ್ಯಾಕ್ವರ್ಡ್ ಶಾಟ್ ಲಾಗ್ ಭಾಗದಲ್ಲಿ 2 ಓಟವನ್ನ ಅಬೂಜರ್ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ನಾಗೇಶನ ಜೊತೆಗೆ ಅತ್ಯುತ್ತಮ ರೀತಿಯ ಪಾರ್ಟ್ನರ್ಶಿಪ್ ಆಟವನ್ನು ಮಾಡಿದಂತ ಅಬೂಜರ್ ಇವಾಗ ನಾಗ ಮತ್ತು ಅಬೂಜರ್ ಜೊತೆಯಾಟ PRK ಟೈಗರ್ಸ್ಗೆ ಯಾವ ರೀತಿಯಾಗಿ ಮೂಡಿ ಬರುತ್ತೆ ನೋಡಬೇಕಾಗಿದೆ. ಅಂತಿಮ 16ಕ್ಕೆ 25 ಓಟದ ಅವಶ್ಯಕತೆ. ತೀರಾ ಶಫಲ್ ಆಗಿ ಆಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನೇ ನವೀನ್ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 18ರಲ್ಲಿ ಸ್ಥಗಿತತೆ. ಸ್ವಿಚ್ ಇಟ್ ಮಾಡುವಂತ ಒಂದು ಪ್ರಯತ್ನಗಳು ಮಾಡಿದ್ರು. ತನ್ಮೂಲಕ ಕೇವಲ 1 ಓಟಗಳಿಗೆ ನವೀನ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. 24ರ ಅವಶ್ಯಕತೆ ಇದೆ 14 ಚೆಂಡುಗಳ ಮುಂದೆ. ಸಮಯ ಸರಿತಾ ಇದ್ದಂಗೆ PRK ಟೈಗರ್ಸ್ಗೆ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಒತ್ತಡ ಹೆಚ್ಚಾಗ್ತಾ ಇದೆ. ಚಾಲಕರ ಸೀಟ್ನಲ್ಲಿ FCC ತಂಡ ಮುಂದುವರಿತಾ ಇದೆ.
ಡ್ರೈವಿಂಗ್ ಸೀಟ್ ಅಲ್ಲಿ ಮುಂದುವರಿತಾ ಇದೆ. ಆಕ್ಸಲೇಟರ್ ನ ಬ್ಯಾಕ್ ಟು ಬ್ಯಾಕ್ ತುಳಿತಾನೆ ಇದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಇದೇ ಭಾಗದಲ್ಲಿ ಒಂದು ದಾಖಲೆ ಟೂರ್ನಮೆಂಟ್ HPL ಪ್ರೀಮಿಯರ್ ಲೀಗ್ ಅನ್ನುವಂಥ ರೂಪದಲ್ಲಿ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಬಹಳಷ್ಟು ಅದ್ದೂರಿಯಾಗಿ ಆಯೋಜನೆ ಮಾಡಿ ಅಂತ ನಮ್ಮ ಪ್ರೀತಿಯ ಸಹೋದರರು ದಿನಿಯವರು ಕೂಡ ಒಂದು ಪ್ರಸ್ತುತ ಸಂದರ್ಭಕ್ಕೆ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮ ಆಯೋಜಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ಸುರಕ್ಷಿತ ಗ್ಯಾಪ್ ಶಾಟ್ ವಡೀಶ್ ಲಾಂಗ್ ಆನ್ ಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 20 ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ. ಇನ್ನುಳಿದ 12 ಎಸೆತ 23 ಓಟದ ಅವಶ್ಯಕತೆ ಇದೆ. ಕೊನೆಯ 12 ಎಸೆತಗಳ ಮುಂದೆ ಗೆಲುವಿಗಾಗಿ 23 ಓಟದ ಅವಶ್ಯಕತೆ ಇದೆ. ಇಲ್ಲಿ ನಾಗಾ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರೆ ಅಬುಜಾರ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಎಸ್ಗಾರ್ ವಿಭಾಗದಲ್ಲಿ ಮತ್ತೆ ಸಂತು ಮೊದಲ ಪವರ್ ಪ್ಲೇ ಓವರ್ ಅಲ್ಲಿ FCCಯ ಪ್ರಮುಖ ಒಂದು ಬೌಲಿಂಗ್ ದಂಡನ್ನು ಸಂಘಟಿಸಿಕೊಂಡು ಕೇವಲ 3 ಓಟವನ್ನು ಮಾತ್ರ ಮೊದಲ ಓವರ್ ನೀಡಿದಂತ ಬೌಲರ್ ಸಂತು ಇವಾಗ ಮತ್ತೆ ಸ್ಲಾಗ್ ಓವರ್ ಅಲ್ಲಿ ಬಂದಿದ್ದಾರೆ. ಕ್ರೂಷಿಯಲ್ ಓವರ್ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಓವರ್ ಇದಾಗುತ್ತೆ. ಎರಡೂ ತಂಡದ ಒಂದು ಪಂದ್ಯದ ಫಲಿತಾಂಶ ಹೊರ ಬೀಳುವಂತ ಓವರ್ ಕೂಡ ಇದೆ. ಅದಕ್ಕೆ ಒಂದು ಟ್ರಂಪ್ ಕಾರ್ಡ್ ಬಾಲ್ ಅನ್ನು ಕಣಕ್ಕಿಳಿಸಿದ್ದಾರೆ FCC ಆಟಗಾರರು. ಸಂತು ಎಸೆದ ಮೊದಲ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಡಾಟೆಡ್ ಡೆಲಿವರಿಯ ಸೇರ್ಪಡೆಯೂ ಕೂಡ. 11 ಎಸೆತ 23 ಓಟದ ಅವಶ್ಯಕತೆ. 11ಕ್ಕೆ 23. ಒಂದು ಸಿಕ್ಸರ್, ಒಂದು ಬೌಂಡ್ರಿ ಬಂದರೂ ಕೂಡ ಮೊಮೆಂಟಮ್ ಶಿಫ್ಟ್ ಆಗುವಂತ ಒಂದು ಚಾನ್ಸಸ್ ಕೂಡ ಇದೆ. ಇತ್ತ ನಡುವೆ ಲಕ್ಕಿ ಶಾಟ್ ಬರ್ರಿ ಅಂತಿಮ ಹಂತದಲ್ಲಿ ಸ್ವಿಚ್ ಹಿಟ್ ಇವಾಗ ಗುಟ್ಟಗಳ ಹಿಂಭಾಗದಲ್ಲಿ ಅದು ಹೋಗ್ತಾ ಇದೆ. 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಈ ಅವಳಿ ಒಡೆದ ಸೇರ್ಪಡೆ ಮುಖ್ಯವಾಗಿ 22ಕ್ಕೆ ತಲುಪ್ತಾ ಇದೆ. ಇನ್ನು 21ರ ಅವಶ್ಯಕತೆ. 10ಕ್ಕೆ 21. ಕೆಲವು ಸಲಹೆ ಸೂಚನೆಗಳು, ಕೆಲವೊಂದು ಟಿಪ್ಸ್ಗಳು, ಕೆಲವೊಂದು ತಂತ್ರ ಪ್ರತಿತಂತ್ರಗಳನ್ನು ಇವಾಗ ನವೀನ್ ಸಂತುಗೆ ತಿಳಿಸ್ತಾ ಇದ್ದಾರೆ. ಇನ್ನುಳಿದ 4 ಎಸೆತ ಇಡೀ ಪಂದ್ಯದ ಚಿತ್ರಣವೇ ಒಂದು ಓವರ್ ಮೇಲೆ ಬೀಳ್ತಾ ಇದೆ. ಸಂತು ಟು ನಾಗಾ. ಓ ಮೈ ಗುಡ್ನೆಸ್, ಪರ್ಫೆಕ್ಟ್ ಶಾಟ್ ಬಾರಿ ತನ್ಮೂಲಕ ಸಿಕ್ಸರ್. ಭರ್ಜರಿ ಹೊಡೆತವನ್ನು ನಾಗಾ ದಾಖಲಿಸಿದ್ರು. ತನ್ಮೂಲಕ 6 ಓಟದ ಸೇರ್ಪಡೆ 28ಕ್ಕೆ ತಲುಪ್ತಾ ಇದೆ PRK ಟೈಗರ್ಸ್. 9 ಎಸೆತಗಳ ಮುಂದೆ ಗೆಲುವಿಯಾಗಿ 15 ಓಟವನ್ನು ದಾಖಲಿಸಬೇಕಾಗುತ್ತೆ. ಮೊದಲೇ ತಿಳಿಸಿದಾಗೆ ಒಂದು ಸಿಕ್ಸರ್, ಒಂದು ಬೌಂಡ್ರಿ ಬಂದರೂ ಕೂಡ ಮೊಮೆಂಟಮ್ ಶಿಫ್ಟ್ ಆಗುವಂತ ಚಾನ್ಸಸ್ ಇದೆ ಅನ್ನೋದಾಗಿ ಇವಾಗ 9ಕ್ಕೆ 15 ಮತ್ತೆ ಗೆಲುವಿನ ಕಡೆಗೆ ಸನಿಯವಾಗ್ತಾ ಇದೆ PRK ಟೈಗರ್ಸ್. ಡಾಟ್ ಬಾಲ್ಗೆ ಅವಕಾಶವನ್ನು ಕೊಡದೆ ಓಟವನ್ನು ದಾಖಲಿಸಿದ್ರೆ ಗೆಲ್ಲುವಂತ ಸಾಧ್ಯತೆ ಕೂಡ ಇದೆ. ಈ ಲೆಕ್ಕಾಚಾರವನ್ನ ಸರಿಯಾಗಿ ಅರಿತಿರ್ತಕ್ಕಂಥ FCCಯ ತಂಡ ಇಲ್ಲಿ ಮತ್ತೆ ಡಾಟ್ ಬಾಲ್ ಸಂತು ದಾಖಲಿಸಿದ್ರು. 8 ಎಸೆತ 15ರ ಅವಶ್ಯಕತೆ. ಚಾಮರಾಜನಗರದ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ವ್ಯವಸ್ಥಿತ ಒಂದು ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ಶಾರ್ಟ್ ಅಕ್ಷಾ ಕವರ್ಸ್ ಭಾಗದಲ್ಲಿ ಕೇವಲ 20 ಓಟಗಳಿಗೆ ಎಷ್ಟು ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಅಂತಿಮ ಎಸೆತ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈ ಅಂತಿಮ ಚೆನ್ನೈ ಸಿಕ್ಸರ್ ತಪ್ಪಿದರೆ ಬೌಂಡ್ರಿಯನ್ನು ಅಬೂಜರ್ ದಾಖಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸಂತು ಟು ಅಬೂಜರ್ 7ಕ್ಕೆ 13. ಪಂದ್ಯದ ಫಲಿತಾಂಶವನ್ನು ಬದಲಿಸುವಂತ ಎಸೆತ ಇದು.
ಎರಡು ತಂಡಗಳಿಗೆ ಅವಕಾಶಗಳಿದೆ. ಸಂತು ಟು ಅಬುಜಾರ್. ಸಾರಿ, 14ರ ಅವಶ್ಯಕತೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಎಸೆತ 14 ಓಟದ ಅವಶ್ಯಕತೆ ಇದೆ. 6ಕ್ಕೆ 14. ಲಾಸ್ಟ್ ಓವರ್ ಅಲ್ಲಿ ಆದ್ಯಾವ ಬೌಲರ್ ಕೈಗೆ ಚೆಂಡನ್ನು ನೆಕ್ತಾರೆ ನೋಡಬೇಕಾಗಿದೆ. ಇವಾಗ ನವೀನ್ ಲೋ ಸ್ಕೋರ್ ಮೊತ್ತವನ್ನು ದಾಖಲಿಸಿದ್ರು ಕೂಡ ಆ ಮೊತ್ತವನ್ನು ಡಿಪೆಂಡ್ ಮಾಡುವಂತಹ ಪ್ರಯತ್ನದಲ್ಲಿ ಇವರೆಗೆ ಯಶಸ್ಸನ್ನು ಕಂಡಿರ್ತಕ್ಕಂಥ ಒಂದು ತಂಡ FCCಯ ತಂಡ. ಅಂತಿಮ ಓವರ್ನಲ್ಲಿ ಜೈ ಕೈಗೆ ಚೆಂಡನ್ನು ನೆಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ FCC ಆಟಗಾರರು. ಸಮಾಲೋಚನೆ ಸ್ಥಗಿತಗೊಳಿಸಿ ಪಂದ್ಯವನ್ನು ಮುಂದುವರಿಸಿರುವುದಾಗಿ ತಿಳಿಸ್ತಾ ಇದ್ದೇವೆ ನಾವು. ಅಂತಿಮ ಓವರ್ನಲ್ಲಿ ಜೈ SCRಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 6 ಎಸೆತ 14ರ ಅವಶ್ಯಕತೆ. ನಾಗ ಸ್ಟ್ರೈಕರ್ ಭಾಗದಲ್ಲಿ 7 ಎಸೆತಗಳ ಮುಂದೆ 10 ಓಟವನ್ನು ದಾಖಲಿಸಿದಂತ ನಾಗ ಕಳೆದ ಓವರಲ್ಲಿ ಒಂದು ಮನಮೋಹಕ ಸ್ವಿಚ್ ಇಟ್ ಮುಖೇನ ಒಂದು ಸಿಕ್ಸರ್ನ ಕೂಡ ದಾಖಲಿಸಿ ಮತ್ತೆ ಪಂದ್ಯದಲ್ಲಿ ಜೀವಂತವಾಗಿ ಉಳಿಸಿದಂತ ಆಟಗಾರ. ದಿನದ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಅನ್ನು ಗೆದ್ದಂತ ತಂಡ ಕದಂಬ ವಾರಿಯರ್ಸ್. ಕೆಸ್ತೂರು ತಂಡ ಬೌಲಿಂಗ್ ಅಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ವಿಲೇಜ್ ಬುಲ್ಸ್ ತಂಡ ಬ್ಯಾಟಿಂಗ್ ರೆಡಿ ಇರಬೇಕನ್ನೋದು ಕೇಳಿಕೊಳ್ತಾ ಇದ್ದೇವೆ ನಾವು. ಇಟ್ಸ್ ಫೈರ್ ಡೆಲಿವರಿ ತಿಳಿಸ್ತಾ ಇದ್ದಾರೆ ಇಲ್ಲಿ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಐದು ಎಸೆತ ಬಾಕಿ ಉಳಿತಾ ಇದೆ. 14 ಓಟದ ಅವಶ್ಯಕತೆ ಇದೆ. ನಾಗಾ ಸ್ಟ್ರೈಕರ್ ಭಾಗದಲ್ಲಿ, ಅಬುಜಾರ್ ನಾನ್ ಸ್ಟ್ರೈಕ್ ಭಾಗದಲ್ಲಿ. ಮತ್ತೆ ತೀರಾ ಶಫಲ್ ಆಗಿ ಆಡಬಲ್ಲಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ವೈಡ್ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಕೂಡ ಡಾಟ್ ಬಾಲ್ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ 4 ಎಸೆತ 14ರ ಅವಶ್ಯಕತೆ ಇದೆ. 4ಕ್ಕೆ 14. ಇದರ ನಡುವೆ ತೀರಾ ಅಗಲವಾಗಿ ಹಾದು ಹೋಗ್ತಾ ಇದೆ. ವೈಡ್ ಬಾಲ್.
ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ತಂಡ ಮೊತ್ತ 34 ಎಸೆತಗಳ ಮುಂದೆ 13ರ ಅವಶ್ಯಕತೆ ಇದೆ. 4ಕ್ಕೆ 13 ಒಂದು ಸಿಕ್ಸರ್ ನಾಗ ದಾಖಲಿಸಿದ್ರೆ ಮತ್ತೆ ಪಂದ್ಯದಲ್ಲಿ ವಾಪಸಾತಿ ಮಾಡಬಹುದು PRK ಟೈಗರ್ಸ್ ತಂಡಕ್ಕೆ. ತೀರಾ ಶಫಲ್ ಆಗಿ ಆಡಬಲ್ಲಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಡಾಟರ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಆಟಗಾರ ಅಂಕಣಕ್ಕೆ ಆಗಮಿಸಿರ್ತಕ್ಕಂಥ ಅಬೂಜರ್ 9 ಎಸೆತಗಳ ಮುಂದೆ 4 ಓಟವನ್ನು ದಾಖಲಿಸಿದ್ರೆ 10 ಎಸೆತಗಳ ಮುಂದೆ 10 ಓಟವನ್ನು ದಾಖಲಿಸಿ ಅಂತ ನಾಗ ಮತ್ತೊಂದೆಡೆಯಲ್ಲಿ ತಂಡದ ಗೆಲುವಿಗಾಗಿ ಇನ್ನು 13ರ ಅವಶ್ಯಕತೆ ಇದೆ. ತೀರಾ ಅಗಲವಾಗಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ಅಂತಿಮ ಹಂತದಲ್ಲಿ ಟೋಯರ್ಸ್ ಕೇವಲ ಒಂದು ಓಟ ಮಾತ್ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ಎಕ್ಸ್ಟ್ರಾ ಓಟದ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಇವಾಗ 32 ಅಂತಿಮ 2 ಎಸೆತ 11ರ ಅವಶ್ಯಕತೆ ಇದೆ. 2ಕ್ಕೆ 11 ಸುಂದರತೆ ಎಸೆತ. ಮತ್ತೆ ಓಟಗಳಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ FCCಯ ತಂಡ ಬಹುತೇಕವಾಗಿ ಗೆಲುವನ್ನು ಖಚಿತಪಡಿಸಿಕೊಳ್ತಾ ಇದೆ. ಕೊನೆಯ ಒಂದು ಎಸೆತ 11ರ ಅವಶ್ಯಕತೆ. ಅಂತಿಮ ಹಂತದಲ್ಲಿ ನೋಬಾಲ್ ಪ್ಲಸ್ ಸಿಕ್ಸರ್ ಆಗಿ ಬಂದ್ರೆ ಅಲ್ಲಿ ಮತ್ತೆ ಅವಕಾಶ ಕ್ರಿಯೇಟ್ ಆಗುತ್ತೆ. ಇಲ್ಲದೆ ಇದ್ದಲ್ಲಿ ವೈಟ್ ಬಾಲ್. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ 1ಕ್ಕೆ 10 ಸುಲಭವಾಗಿ ಒಂದು ಪಂದ್ಯವನ್ನು FCCಯ ತಂಡ ಗೆಲ್ಲುವಂತ ಸರ್ವ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಜೈ ಸ್ಲೋವರ್ ಎಸೆತ ಬೀಸುವಂತಹ ಪ್ರಯತ್ನಗಳು ಮಾಡಿದ್ರು. ತನ್ಮೂಲಕ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓಟದ ಪ್ರಯತ್ನ ರನ್ಔಟ್ ಕೂಡ ಕೇವಲ ಒಂದು ಓಟವನ್ನಷ್ಟೇ ದಾಖಲಿಸಿದ್ರು. 34 ಓಟವನ್ನಷ್ಟೇ ದಾಖಲಿಸ್ತಾ ಇದ್ದಾರೆ. ಪಂದ್ಯ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. FCCಯ ತಂಡ ಈ ಪಂದ್ಯವನ್ನು ಗೆಲ್ತಾ ಇದ್ದಾರೆ. ಅಭಿನಂದನೆಗಳು. ದಿನದ ಮುಂದಿನ ಪಂದ್ಯಕ್ಕಾಗಿ ಬನ್ನಿ, ಕ್ಷೇತ್ರಕ್ಷಣೆ ಬನ್ನಿ ಸರ್. ಕದಂಬ ವಾರಿಯರ್ಸ್ ಕೆಸ್ತೂರ್ ತಂಡ ಫೀಲ್ಡಿಂಗ್ ಬನ್ನಿ ಇಮಿಡಿಯೇಟ್ಲಿ. ಕದಂಬ ವಾರಿಯರ್ಸ್ ಆಟಗಾರ ಇಮಿಡಿಯೇಟ್ಲಿ ಫೀಲ್ಡಿಂಗ್ ಬರಬೇಕು. ವಿಲೇಜ್ ಬುಲ್ಸ್ ಆಟಗಾರರು ಓಪನಿಂಗ್ ಬ್ಯಾಟ್ಸ್ಮನ್ ಕಣಕ್ಕೆ ಇಳಿಸಬೇಕು. ಜೊತೆಗೆ 2 ತಂಡದ 12th ಮ್ಯಾಚ್ಗಳು ಇಮಿಡಿಯೇಟ್ಲಿ ಬರಬೇಕು ಅನ್ನೋದಕ್ಕೆ ಕೇಳ್ಕೊಳ್ತಾ ವೀಕ್ಷಕರಲ್ಲಿ ಬದಲಿಸ್ತಾ ಇದ್ದಾವೆ. ಮತ್ತೆ ಅಸ್ಗರ್ ಚಿಕ್ಕಮಗಳೂರು ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ ವೀಕ್ಷಕನಿಗಾಗಿ.